ನಾನು ಇನ್ನೂ ಇಲ್ಲೇ ಇದ್ರೆ ನನಗೆ ಮಗು ಧ್ವನಿ ಕೇಳ್ಸಕ್ಕೆ ಶುರುವಾಗುತ್ತೆ. ಅದು ಕೇಳೋ ಪ್ರಶ್ನೆಗೆ ನನ್ನಿಂದ ಉತ್ತರ ಕೊಡೋಕ್ಕಾಗಲ್ಲ. ಇಲ್ಲ, ನಾನಿಲ್ಲಿರಬಾರ್ದು. ಎಲ್ಲಿಗೆ ಹೋಗ್ಲಿ? ನಾನು ಎಲ್ಲೇ ಹೋದ್ರು ಅವ್ರು ಬಂದು ನನ್ನ ಹುಡುಕ್ತಾರೆ. ಹಾಗಂತ ನನಗಿಲ್ಲಿರೋಕ್ಕಾಗಲ್ಲ. ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು. ಹೌದು, ನಮಸ್ತೆ ಗುರುಗಳೇ. ಗುರುಗಳೇ, ನೀವು ಹೇಳ್ದಂಗೆನೆ ನಮ್ಮ ಮೇಡಮ್ ಅವರು ನಾನು ಚಂದಾಗಿದ್ದೀನಿ. ಈಗ ಅವರು ನನ್ನ ಬಹುಪ್ರೀತಿ ಮಾಡ್ತವ್ರೆ. ಸಂತೋಷವಾಗಿ ಅವನೇ ಅನ್ನಿಸ್ತದೆ. ಸಂತೋಷ ಅದು ಅತಿ ಕಡಿಮೆ ಅವಧಿಯಲ್ಲಿ ಅವನತಿ ಹೊಂದುತ್ತೆ. ರಾಜ ಕಳ್ಳಂತರ ಜೀವನ ಮಾಡಬೇಕಾಗುತ್ತೆ. ಅರಮನೆ ಸೆರೆಮನೆ ಥರ ಆಗಿ ಹೋಗುತ್ತೆ. ಪ್ರೀತಿ, ಅಕ್ಕರೆ, ನಂಬಿಕೆ, ವಿಶ್ವಾಸ ಎಲ್ಲ ಒಡೆದು ಚೂರಾಗುತ್ತೆ. ಆ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದ ಹಾಗಿರೋ ಸತ್ಯ ಇನ್ನೇನು ಧಗಧಗಿಸೋ ಹೊತ್ತು ಸನ್ನಿಹಿತವಾಗಿದೆ. ಕೆಲವೊಂದನ್ನು ಹೇಳೋಕ್ಕೂ ಧೈರ್ಯ ಬೇಕು, ಹೇಳಿ ಸಹಿಸ್ಕೊಳ್ಳೋಕ್ಕೂ ಧೈರ್ಯ ಬೇಕು, ನಿಭಾಯಿಸಿ ಗೆಲ್ಲೋದಕ್ಕೂ ಧೈರ್ಯ ಬೇಕು. ಇದೇನಪ್ಪ ಹಿಂಗೆ ಹೇಳ್ತವ್ರೆ? ಸೆರೆಮನೆ ಅಂತವ್ರೆ, ಸತ್ಯ ಗೊತ್ತಾಯ್ತದೆ ಅಂತವ್ರೆ. ಮನೆಯ ಮಹಾಲಕ್ಷ್ಮಿನಿ, ಸತ್ಯದ ಹುಡುಕಾಟದಲ್ಲಿದ್ದೀಯ. ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದೀಯ. ಆದರೆ ಸತ್ಯ ನಿನ್ನ ಕಣ್ಣು ಮುಂದೆನೇ ಇದ್ದರೂ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಳ್ಳುಗಳ ಜೊತೆಯಲ್ಲೇ ಸತ್ಯ ಸ್ನೇಹ ಬೆಳೆಸಿದೆ. ಆದಷ್ಟು ಬೇಗ ಈ ಪರದೆ ಸರಿದು ಸತ್ಯ ಎಲ್ಲರ ಕಣ್ಣಿಗೂ ಕಾಣುತ್ತೆ. ಸ್ವಾಮಿಗಳು ಸತ್ಯ ಗೊತ್ತಾಗುತ್ತೆ ಅಂತಿದ್ದಾರೆ. ದೇವ್ರೆ, ಈಗಷ್ಟೇ ಬೇಡ್ಕೊಂಡೆ, ನಿನಗ ಕೂಗು ಇಷ್ಟು ಬೇಗ ಕೇಳಿಸ್ಬಿಡ್ತಾ ತಂದೆ. ಬನ್ನಿ ಅತ್ತೆ. ವೀಣಾ, ಅಮ್ಮ. ವೀಣಾ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ. ನೀ ಹೇಗಿದೀಯಾ? ಚೆನ್ನಾಗಿದ್ದೀನಿ. ವೀಣಾ, ನನಗೆ ಕೆಲಸ ಇದೆ, ಒಂಚೂರು ಹೋಗಿ ಬರ್ತೀನಿ. ಊಟ ಟೈಮಿಗೆ ಸರಿಯಾಗಿ ಬಂದ್ಬಿಡಿ, ಲೇಟ್ ಮಾಡಬೇಡಿ. ಇವತ್ತು ಊಟಕ್ಕೆ ಎಕ್ಸ್ಟ್ರಾ ವಿಕೆಟ್ ಬೇರೆ ಇದೆ. ಬೇಗ ಬಂದು ಊಟ ಮಾಡ್ಕೋಬೇಕು. ನಾನು ಬರೋಷ್ಟಲ್ಲಿ ಖಾಲಿ ಆಗಿಬಿಟ್ರೆ ಕಷ್ಟ. ಅಮ್ಮ, ತಿಂಡಿ ಏನಾರು ತಿನ್ಕೊಂಬಂದ್ಯಾ ಇಲ್ವಾ? ಇಲ್ಲ ಕಣೆ, ಕೆಲಸ ಮಾಡ್ಕೋತಾ ಇದ್ದೆ, ಅಷ್ಟೊತ್ತಿಗೆ ಅಳಿಯಂದ್ರು ಬಂದರು. ಸರಿ ಇದೆಯಾ ಬಿಡಮ್ಮ ನೀನು. ಓಹ್, ನಮಸ್ಕಾರ. ಕೂತ್ಕೊಳ್ಳಿ ಮಾ. ಯಾವಾಗ ಬಂದ್ರಿ? ಈಗ 5 ನಿಮಿಷ ಆಯ್ತು. ಬೇಡ, ಅಮ್ಮನಿಗೆ ಏನಾದರೂ ಕುಡಿಯೋಕೆ ಕೊಟ್ಟಿಯಮ್ಮ? ಈಗ ತಾನೇ ಬಂದಿದ್ದಾರೆ ಮಾವ, ನಿಮ್ಗೇನಾದರೂ ಕುಡಿಯೋಕೆ ಕೊಡ್ಲಾ? ಇಲ್ಲಮ್ಮ, ಪರವಾಗಿಲ್ಲ. ಏನು ತವ್ರ ಮನೆ ಗಾಡಿ
ಈ ಮನೆಯವ್ರಿಗೂ ಪಯಣ ಬೆಳೆಸ್ಬಿಟ್ಟಿದೆ. ಸಿಂಚನ, ವೀಣಾ, ಸಿಂಚನ, ಏನಮ್ಮ ಇದು? ಅಪರೂಪಕ್ಕೆ ಅಂತ ಅವ್ರನ್ನ ಮನೆಗೆ ಬಂದಿದ್ದಾರೆ. ಅವ್ರ ಮುಂದೆ ಹೀಗೆ ಮಾತಾಡ್ತಾರ? ತಪ್ಪು ತಿಳ್ಕೊಬೇಡಿ ಅಮ್ಮ, ಗೊತ್ತಲ್ಲ ಈಗಿನ ಕಾಲದವರು. ವೀಣಾ, ಅಮ್ಮಂಗೇನಾದ್ರು? ಅಮ್ಮ ನಿಂಗೆ ಸಿಹಿ ಅವಲಕ್ಕಿ ಮಾಡ್ಕೊಟ್ಬಿಡ್ತೀನಿ. ಅಡುಗೆ ಇನ್ನೊಂದು ಚೂರು ಕೆಲಸ ಇದೆ ಅಷ್ಟೇ. ಅಲ್ಲಿ ಆಗೋವರೆಗೂ ನೀನು ಒಂದು ಸ್ವಲ್ಪ ತಿನ್ಕೊಂಡು ಸುಧಾರಿಸ್ಕೊ. ನಿನ್ನ ಜೊತೆ ನಾನು ಬರ್ತೀನಿ. ನಡಿ, ಒಟ್ಟಿಗೆ ಸೇರ್ ಮಾಡೋಣ. ಬೇಡ ಅಮ್ಮ, ಈಗ ತಾನೇ ಬಂದಿದೀಯ, ನೀನು ಕೂತಿರು, ನಾನು ತಗೊಂಡ್ಬರ್ತೀನಿ. ಪರವಾಗಿಲ್ಲ ಕಣೆ, ನಡಿ. ಅಮ್ಮ ಹಿಂಗಿಂದ ಹೋಗೋಣಮ್ಮ. ಏನೇ ಇದೆಲ್ಲ? ಹೇಳ್ತೀನಿ ನಡಿಯಮ್ಮ. ಅಣ್ಣ, ಬಸ್ ಸ್ಟ್ಯಾಂಡಿಗೆ ಬರ್ತೀರಾ? ಸಂತೋಷ ಅದು ಅತಿ ಕಡಿಮೆ ಅವಧಿಯಲ್ಲಿ ಅವನತಿ ಹೊಂದುತ್ತೆ. ಪ್ರೀತಿ, ಅಕ್ಕರೆ, ನಂಬಿಕೆ, ವಿಶ್ವಾಸ ಎಲ್ಲ ಒಡೆದು ಚೂರಾಗುತ್ತೆ. ಆ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದ ಹಾಗಿರೋ ಸತ್ಯ ಇನ್ನೇನು ಧಗಧಗಿಸೋ ಹೊತ್ತು ಸನ್ನಿಹಿತವಾಗಿದೆ. ಸಿದ್ದೋರೆ, ಆ ಗುರುಗಳು ಹೇಳಿದ್ ಕೇಳಿ ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಸದ್ಯದಲ್ಲೇ ಎಲ್ಲ ಸರಿ ಹೋಗುತ್ತೆ ಅಂತ ಅನಿಸ್ತಿದೆ. ಆ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತ ಅನಿಸ್ತಿದೆ. ಸಿದ್ದೋರೆ, ನಾನು ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ಮನೆ ನಿಂತಿದ್ದೀರಲ್ಲ, ಏನಾಯ್ತು? ಪಂಚೆ ಹಾಕಿರೋದ್ರಿಂದ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಿದ್ಯಾ? ಹಂಗೇನಿಲ್ಲ ಮೇಡಮ್. ಮತ್ತೆ ಯಾಕೆ ಹೀಗಿದ್ದೀರಾ? ಅದ್ ಸರಿ, ಆ ಗುರುಗಳು ನಿಮ್ಗೆ ಏನೇನೋ ಹೇಳ್ತಿದ್ರಲ್ಲ, ಅರಮನೆ ಸೆರೆಮನೆ ಅಂತೆಲ್ಲ, ಹಾಗಂದ್ರೆ ಏನು? ನನಗಂತೂ ಏನು ಅರ್ಥನೇ ಆಗ್ಲಿಲ್ಲ. ನನಗೂ ಏನು ಅರ್ಥ ಆಗಲಿಲ್ಲ ಮೇಡಮ್. ಆದ್ರೆ ಅವ್ರು ನನಗೆ ಹೇಳಿದ್ದು ನನಗೆ ಚೆನ್ನಾಗಿ ಅರ್ಥ ಆಯ್ತು. ಅವ್ರು ಹೇಳಿದ ಹಾಗೆ ಆದ್ರೆ ಖುಷಿ ಬದುಕಿಗೆ ನ್ಯಾಯ ಸಿಗುತ್ತೆ. ಅಷ್ಟಾದ್ರೆ ಸಾಕು ನನಗೆ. ಬನ್ನಿ ಹೋಗೋಣ. ಅಯ್ಯೋ ಮೇಡಮ್ ಅವರೇ, ಒಂದು ಸತ್ಯ ಈಚೆಗೆ ಬಂದರೆ ಇಲ್ಲಿ ಒಂದು ಬದುಕೆ ನಾಶ ಆಗೋಯ್ತದಲ್ಲ ಮೇಡಮ್ ಅವರೇ. ಅದು ನಾನೇ ಅಂತ ನಿಮಗೆ ಗೊತ್ತಾಗೋದ್ರೆ ಅಂತೂ ಮುಗೀತು. ಮುಂದಕ್ಕೆ ಏನಾಗ್ತದೋ ಏನು ಅಂತ ನಂಗೆ ನೆನೆಸ್ಕೊಳ್ಳೋಕ್ಕೂ ಭಯ ಆಯ್ತದೆ. ರೆಡಿನಾ? ಏನಮ್ಮ ಈಗ ನಿಂತಿದ್ಯಾ? ಹಬ್ಬಕ್ಕೆ ಎಲ್ರು ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಟೈಮ್ ಆಗಿದೆ, ರೆಡಿ ಆಗಿಲ್ಲ ಇನ್ನ. ಅದಕ್ಕೆ ನಾನು ನೋಡು ಹೊಸ ಸೀರೆ ಹಾಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಅಪ್ಪ ರೆಡಿನಾ? ಅಮ್ಮ ಹೋಗಿ ರೆಡಿ ಆಗಮ್ಮ. ಇಲ್ಲ ಸಿಂಚು, ಸಿದ್ಧನು ಭಾವನನು ದೇವಸ್ಥಾನಕ್ಕೆ ಹೋದ್ರು. ಏನು, ಅವರಿಬ್ರು ದೇವಸ್ಥಾನಕ್ಕೆ ಹೋದ್ರ? ಅಲ್ಲಮ್ಮ, ಹಬ್ಬಕ್ಕೆ ಎಲ್ರು ಒಟ್ಟಿಗೆ ತಾನೇ ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮ್ ಪಾಲಿಗೆ ಮಗಳು ಸತ್ತೋದ್ಲಾ? ಅವಳನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲೇ ಇಲ್ವಾ? ನಾನು ಏನ್ ಮಾಡ್ಲಿ ಸಿಂಚು? ಈ ಮನೇಲಿ ಯಾರು ನನ್ನ ಮಾತು ಕೇಳ್ತಾರೆ ಹೇಳು? ಅಮ್ಮ, ಅವರಿಬ್ರು ಕಂಡ್ರೆ ಆಗಲ್ಲ. ಭಾವನನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಸಿದ್ದುಗೆ ಬೇರೆ ಮದುವೆ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಿರಲ್ಲ. ಈಗ ನೋಡಿದ್ರೆ ಜೊತೆಯಾಗಿ ದೇವಸ್ಥಾನಕ್ಕೂ ಕಳ್ಸಿದ್ದೀರಾ. ನನ್ನ ಹತ್ರ ನಾಟಕ ಆಡ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ಹೇಳ್ಬಿಡಿ ಹೋಗ್ಲಿ, ಅವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಡಿ.
ನಿಲ್ಸು ಸಿಂಚು. ಮೊದಲೇ ನಾನು ಟೆನ್ಷನ್ ಅಲ್ಲಿದ್ದೀನಿ, ಇನ್ನೂ ಏನೇನೋ ಮಾತಾಡಿ ನನಗೆ ಟೆನ್ಷನ್ ಕೊಡ್ಬೇಡ. ಸಾಕು, ಸುಮ್ಮನೆ ಇರು. ಇರ್ತೀನಮ್ಮ, ಸುಮ್ಮನೆ ಮೂರಲ್ಲಿ ಇರ್ತೀನಿ. ಯಾಕೆ ಹೇಳು? ಅವಳು ನಿಮ್ ಸೊಸೆ ಅಲ್ವಾ? ತಲೆ ಮೇಲೆ ಹತ್ಕೊಂಡು ಮೆರೆಸಿ. ಛೇ, ಎಲ್ಲ ನನ್ನ ಕರ್ಮ. ಸಿಂಚು, ಯಾಕೆ ದೇವ್ರೆ, ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ನಾನು ಯಾರಿಗೆ ಏನು ಮೋಸ ಮಾಡಿದ್ದೀನಿ ಅಂತ ಇದನ್ನೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ. ಯಾಕೆ ನನ್ನಿಂದ ನನ್ನ ಮಗುನ ಕಿತ್ಕೊಂಡ್ಬಿಟ್ಟೆ? ಕಣ್ ಬಿಡಕ್ಕಿಂತ ಮುಂಚೆನೆ ಕಣ್ ಮುಚ್ಚೋ ಹಾಗೆ ಮಾಡ್ಬಿಟ್ಟಿಯಲ್ಲ. ನಮ್ಮ ಮನೆಯವರೆಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ರು. ನಾನೆಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ. ಯಾಕೆ ಹೀಗೆ ಮಾಡಿದೆ? ನನಗೆ ಕೈ ಮುಗ್ದು ಕೇಳ್ಕೊಂಡಿದ್ದಕ್ಕೆ ಹೀಗ ಮಾಡೋದು? ನನಗೆ ಸಿಕ್ಕಿರೋ ಗಂಡ ನನಗೆಷ್ಟು ಪ್ರೀತಿ ಮಾಡ್ತಾರೆ, ದೇವ್ರಂತವ್ರು ಅಂತ ಅನ್ಕೊಂಡೆ. ಆದ್ರೆ ನೀನು ಅದರಲ್ಲೂ ನನಗೆ ಮೋಸ ಮಾಡಿಬಿಟ್ಟೆ. ಅವ್ರನ್ನ ದೇವ್ರ ಥರ ಪೂಜೆ ಮಾಡಿದೆ. ಇಲ್ಲ, ಅವ್ರ ದೇವ್ರಲ್ಲ, ದೇವ್ರಾಗಕ್ಕೆ ಸಾಧ್ಯನೂ ಇಲ್ಲ. ನಾನು ಖುಷಿಯಾಗಿರೋದು ನಿನಗಿಷ್ಟ ಇಲ್ವಾ? ಇಷ್ಟ ಇಲ್ವಾ ಹೇಳು? ಲೇಜವ್ರ, ನೀನು ಯಾಕೋ ಮೊದಲಿನ ನಂಗಿಲ್ಲ ಕಣ್ಲ. ಎಲ್ಲ ನಿನ್ನ ಇಷ್ಟ ಬಂದಂಗೆ ಮಾಡ್ಕೊಂಡಿದ್ಯಾ. ಅದಂಗಲ್ಲ ಕಣವ. ಹಂಗೂ ಇಲ್ಲ ಹಿಂಗೂ ಇಲ್ಲ ಕಣ್ಲ. ಯಾಕೋ ಬರ್ತಾ ಬರ್ತಾ ನನ್ನ ಮೇಲಿರೋ ಗೌರವ ನಿನಗೆ ಕಡಿಮೆ ಆಯ್ತೈತೆ. ಅಪ್ಪ, ನಿಮ್ಗೊಬ್ಳು ಮಗಳಿದಾಳೆ ಅಂತ ನೆನ್ಪಿದ್ಯಾ? ಯಾಕವ ಹಿಂಗೆ ಮಾತಾಡ್ತಾ ಇದೆಯಾ? ನನ್ನ ಮಾತು ಕೇಳಬ. ಅಪ್ಪ, ನನ್ನ ಮಾತುಗೆ ಉತ್ತರ ಕೊಡಿ. ಸಿದ್ದು ಬಾ, ನನ್ನ ಯಾಕೆ ದೇವಸ್ಥಾನ ಕಳಿಸಿದ್ರಿ? ಓ, ನಿಂದು ಇದೇ ಇಷ್ಟನೆಯಾ? ಬೆಳಿಗ್ಗೆಯಿಂದ ಇದೇ ಇಷ್ಟಕ್ಕೆ ಎಲ್ರಿಗೂ ಉತ್ತರ ಕೊಟ್ಟು ತಲೆ ಕೆಟ್ಟೋಗತ್ ಕಣವ. ನಾನು ಎಂಥ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂದರೆ, ಅವರಿಬ್ಬರನ್ನು ಕಳಿಸೋ ಬದಲು ನಾನೇ ಇನ್ನೊಂದಕ್ಕಿಂತ ಹೋಗಿ ಬಂದಿದ್ರು ಆಗಿತ್ತತೆಗೆ. ನಾವು ಹೊಸ್ದಾಗಿ ಮದುವೆ ಆಗೋರಲ್ಲ ಅಂತ ಅವರಿಬ್ಬರನ್ನು ಕಳಿಸಿದ್ರೆ, ಆ ಇಷ್ಯಾನ ಇಟ್ಕೊಂಡು ನೀವೆಲ್ಲ ಈಟೊಂದು ರಂಪ ಮಾಡ್ತಾ ಇದ್ದೀರಾ ಅಂದರೆ ನನಗೆ ಅರ್ಥವೇ ಆಯ್ತಿಲ್ಲ ಕಣಪ್ಪ. ನೀವು ಮಾಡ್ತಿರೋದು ಒಂಚೂರು ಸರಿ ಕಾಣ್ತಾ ಇಲ್ಲ ಅಪ್ಪ. ಒಬ್ರಿಗೊಂದು ಇನ್ನೊಬ್ರಿಗೊಂದು ಮಾಡ್ತಿರಲ್ಲ, ಸರಿನಾ? ನಾನು ಪ್ರೀತಿ ಮದುವೆ ಆದಾಗ ನನ್ನನ್ನು ಎಷ್ಟೋ ದಿನ ಮಾತೇ ಆಡಿಸ್ತಿಲ್ಲ. ಈಗಲೂ ಹರಿ ಕಡೆ ನಿಮ್ಗೆ ಆಗೋದೇ ಇಲ್ಲ. ಆದರೆ ಸಿದ್ದು ಭಾವನ ವಿಚಾರದಲ್ಲಿ ಹತ್ರ ಇಲ್ಲವೇ ಇಲ್ಲ. ಕೋಪ ಅಂತೂ ತೋರಿಸೋದೇ ಇಲ್ಲ ಅಲ್ವಾ? ಭಾವನಾ ಅಂದರೆ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದ್ದೀರಾ, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀರಾ. ಸರಿನಾ ಇದೆಲ್ಲ? ಕೇಳಿದ್ಯಲ್ಲ, ನಾವು ಕೇಳಿದ್ರೆ ಅದಕ್ಕೆ ಉತ್ತರನೇ ಕೊಡೋಕ್ಕಿಲ್ಲ ನೀನು. ಈಗ ನಿನ್ನ ಮಗಳೇ ಕೇಳ್ತಾಳೆ, ಹೇಳು, ಉತ್ತರ ಕೊಡ್ಲಾ? ಯಾಕವ ಹಿಂಗೆ ಮಾತಾಡ್ತಾ ಇದೆಯಾ? ಅದೇ ಬೇರೆ ಇದೇ ಬೇರೆ ಕಣವ. ಅದನ್ನು ನಿನ್ನ ಹತ್ರ ಹೆಂಗೆ ಹೇಳಿ? ನನಗೇನು ಹೇಳ್ಬೇಡಿ ಅಪ್ಪ. ಹಬ್ಬ ಅಂತ ಮನೆಗೆ ಬಂದರೆ ಒಳ್ಳೆ ಮರ್ಯಾದೆ ಕೊಟ್ರಿ. ನಾನು ಬರ್ತೀನಿ. ಸಿಂಚನ, ಬವ್ವ ಇಲ್ಲಿ. ಯವ್ವ, ನೀನು ಹೇಳವ. ಸಿಂಚನ, ನಿಂತ್ಕೊಳ್ಳಮ್ಮಿ. ಒಳ್ಳೆ ದೊಡ್ಡ ತಲೆನೋವಾಗೋಯ್ತು ನನಗೆ. ಯಾವಾಗ ಈ ಕರ್ಮ ಎಲ್ಲ ಮುಗೀತದೋ ಅನ್ಸ್ಬಿಟ್ಟೈತೆ. ಚಿನುಮರಿ ನೋಡಿ, ನಾನು ಪೂಜೆ ಸಾಮಾನೆಲ್ಲ ತಂದಿದ್ದಾಯ್ತು. ಸ್ನಾನ ಮಾಡಿ ರೆಡಿಯಾಗಿದ್ರೆ ಬನ್ನಿ, ಬೇಗ ಪೂಜೆ ಮಾಡ್ಬಿಡೋಣ. ಚಿನುಮರಿ, ಅರೇ ನೀವು ಹಬ್ಬದ ದಿನಾನು ಹೀಗಿದ್ರೆ ಹೇಗೆ? ನೋಡಿ, ನಾನು ಲೇಟಾಗಿ ಬಂದೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ನನಗೆ ಕಾರ್ ಬೇರೆ ಪಂಕ್ಚರ್ ಆಗೋಯ್ತು, ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ಬರೋಷ್ಟಲ್ಲಿ ಸ್ವಲ್ಪ ಲೇಟ್ ಆಯಿತು. ಐ ಆಮ್ ಸಾರಿ. ಬೇಗ ಬನ್ನಿ.
ಚಿನ್ನುಮರಿ 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 ಇದೇನಿದು? ಜಾನ್ವಿ ಅವರು ಹೀಗೆ ಕಾಡ್ತಾ ಇದ್ದಾರೆ. ಅದಕ್ಕೆ ಇವ್ರನ್ನ ಬಿಟ್ಟು ಒಂದು ಕ್ಷಣನೂ ಎಲ್ಲೂ ಹೋಗಬಾರ್ದು ಅಂತ ನಾನು ಯಾವಾಗಲೂ ಹೇಳೋದು. ಮೊದಲೇ ಅವ್ರ ಮನಸ್ಸಿನ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ಈ ಸ್ಥಿತಿನಲ್ಲಿ ಎಲ್ಲ ಹೋಗಿರ್ಬೋದು ಅವರು. ಗಾಡ್. ಚಿನ್ನುಮರಿ ಈ ವ್ಯಕ್ತಿನೆಲ್ಲರೂ ನೋಡಿದ್ದೀರಾ? ಹಾಂ ಸರ್, ಈ ಕಡೆ ಹೋದಂಗಿತ್ತು ಸರ್. ಎಷ್ಟೊತ್ತಾಯ್ತು? ಸ್ವಲ್ಪ ಹೊತ್ತು ಆಗಿರ್ಬೋದು ಅನ್ಸುತ್ತೆ ಸರ್. ಅಲ್ಲಿ ಏನಾದರೂ ಲ್ಯಾಂಡ್ ಮಾರ್ಕ್ ಇದೆಯಾ ಸರ್? ಆ ಕಡೆ ಇವತ್ತು ಶಿವರಾತ್ರಿ ಅಲ್ವಾ ಸರ್, ಸಮಾರಂಭ ನಡೀತಾ ಇದೆ ಸರ್, ಅದಕ್ಕೆ ಆ ಕಡೆ ಇರ್ಬೋದು ಅನ್ಸುತ್ತೆ ಸರ್. ಅಂದರೆ ಆ ಕಡೆ ದೇವಸ್ಥಾನ ಇದೆಯಾ? ಹೌದು ಸರ್. ಸರಿ ಸರ್, ಥ್ಯಾಂಕ್ ಯು. ಹಾಂ. ಎಕ್ಸ್ಕ್ಯೂಸ್ ಮೀ ಸರ್, ಈ ವ್ಯಕ್ತಿನೆಲ್ಲಾದರೂ ನೋಡಿದ್ದೀರಾ? ಸರ್, ಸ್ವಲ್ಪ ಹೊತ್ತು ಮುಂಚೆ ನಾನು ಈ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟಿಟ್ಟು ಬಂದೆ ಸರ್. ಈ ಬಸ್ ಸ್ಟ್ಯಾಂಡೇನಾ? ಹೌದು ಸರ್, ಈ ಕಡೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತನೇ ತುಮಕೂರು ಬಸ್ ಹತ್ತೋದ್ರಲ್ಲ? ತುಮಕೂರು ಬಸ್ಸಾ? ಹೌದು. ಥ್ಯಾಂಕ್ ಯು. ತುಮಕೂರು ಬಸ್ ಹತ್ತಿದ್ದಾರೆ ಅಂದ್ರೆ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಈ ಸಮಯದಲ್ಲಿ ಅಲ್ಲಿಗೆ ಯಾಕೆ ಹೋದ್ರು? ಅಲ್ಲಿಗೆ ಹೋಗಿದ್ದಾರೆ ಅಂತಂದ್ರೆ ನನ್ನ ವಿಷಯನೆಲ್ಲ ಅಲ್ಲಿಗೆ ಹೇಳ್ಬಿಡ್ತಾರೆ. ನೋ ಜಯಂತ, ಜಾನ್ವಿ ಅವರು ಅಲ್ಲಿಗೆ ತಲುಪಕ್ಕೂ ಮುಂಚೆ ನಾನು ಅವ್ರನ್ನ ತಲುಪಬೇಕು. ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ತಪ್ಪಿದ್ದಲ್ಲ. ಹುಟ್ಟು ಸಾವು ಎರಡೂ ನಮ್ಮ ಕೈಯೊಳಗಿಲ್ಲ. ಎಲ್ಲ ಭಗವಂತನ ಇಚ್ಛೆ. ಈ ಜೀವನ ಎನ್ನುವುದು ನೀರ ಮೇಲಿನ ಗುಳ್ಳೆಯಂತೆ ಯಾವಾಗ ಬೇಕಾದರೂ ಒಡೆದು ಹೋಗಬಹುದು.